ಹಾಯ್ ಫ್ಯಾಮ್, ಎಲ್ರಿಗೂ ಮೈ ಜಿ ಕೆ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದು ವಿಶೇಷವಾಗಿ ಗರ್ಭಿಣಿಯರಿಗೆ ಯೂಸ್ ಆಗುತ್ತೆ. ಅದೇನಂತಂದರೆ NT ಸ್ಕ್ಯಾನ್. ಅಂದರೆ ಈ ಸ್ಕ್ಯಾನ್ ಎಷ್ಟು ಇಂಪಾರ್ಟೆಂಟ್, ಇದರ ಉಪಯೋಗಗಳೇನನ್ನೋದನ್ನು ನೀವು ನೋಡ್ಬೋದು. NT ಸ್ಕ್ಯಾನ್ ಅಂತಂದರೆ ನ್ಯೂಕಲ್ ಟ್ರಾನ್ಸ್ಲೂಸೆನ್ಸಿ ಸ್ಕ್ಯಾನ್ ಅಂತ ಹೇಳಿ, ಇದು ಬಂದು 11ರಿಂದ 13ನೇ ವಾರದೊಳಗೆ ಮಾಡಿಸ್ಬೇಕಾಗುತ್ತೆ. ಈ ಸ್ಕ್ಯಾನ್ ಮಾಡೋದು ಮುಖ್ಯ ಕಾರಣ ಅಂದರೆ ಮಗುವಿನ ಕುತ್ತಿಗೆ ಹಿಂದಿನ ದ್ರವದ ಅಳತೆ ಮಾಡೋದಕ್ಕೆ, ಹಾಗೆ ಮೂಗಿನ ಮೂಳೆಯ ಬೆಳವಣಿಗೆಯನ್ನು ತಿಳ್ಕೊಳ್ಳೋದಕ್ಕೆ ಈ ಸ್ಕ್ಯಾನ್ ಕಂಪಲ್ಸರಿಯಾಗಿ ನೀವು ಮಾಡಿಸ್ಬೇಕಾಗುತ್ತೆ. ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, ಹೌದು ಈ ಸ್ಕ್ಯಾನ್ ಮಾಡಿಸೋದ್ರಿಂದ ಏನು ಯೂಸ್ ಆಗುತ್ತೆ ಅಂತಂದರೆ, ಮಗುವಿನಲ್ಲಿ ಏನಾದರೂ ಆನುವಂಶೀಯತೆ ಇದ್ದರೆ, ಹಾಗೆ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಇದ್ದರೆ, ಹಾಗೆ ಡೌನ್ ಸಿಂಡ್ರೋಮ್ ಇದ್ದರೆ, ಈ ರೀತಿಯಾದಂಥ ಅಸಹಜತೆಗಳನ್ನು ಗುರುತಿಸೋಕ್ಕೆ ಈ ಸ್ಕ್ಯಾನ್ನ ಮಾಡಿಸ್ತಾರೆ. ನೀವು ಸ್ಕ್ಯಾನ್ ಮಾಡಿಸುವಾಗ ಏನು ತಿಳ್ಕೊಬೇಕಂದ್ರೆ, ಇವಾಗ ಡಾಕ್ಟ್ರು ಏನು ಮಾಡ್ತಾರೆ, 2 ಸಲ ಸ್ಕ್ಯಾನ್ ಮಾಡ್ತಾರೆ, 3ನೇ ಸಲ ಸ್ಕ್ಯಾನ್ ಮಾಡ್ತಾರೆ. ಅವಾಗ ಎಲ್ಲರೂ ಗಾಬರಿ ಆಗಿಬಿಡ್ತೀರಿ, ನನ್ನ ಮಗು ಆರೋಗ್ಯವಾಗಿದೆಯೋ ಇಲ್ವೋ, ಏನಾದರೂ ತೊಂದರೆ ಇದೆಯೋ ಅಂತೆಲ್ಲ ಏನೇನೋ ತಲೆಯಲ್ಲಿ ಬರುತ್ತೆ. ಆ ಟೈಮ್ನಲ್ಲಿ ನೀವು ಸ್ಟ್ರೆಸ್ ಮಾಡ್ಕೋಬಾರ್ದು. ಈಗ ಡಾಕ್ಟ್ರು ಏನು ಮಾಡಿರ್ತಾರೆ, 10 ನಿಮಿಷ ಬಿಟ್ಟು ಬನ್ನಿ, ಇಲ್ಲ ಒಂದು 20 ನಿಮಿಷ ಬಿಟ್ಟು ಬನ್ನಿ ಅಂತ ಹೇಳಿರ್ತಾರೆ. ಅವಾಗ ನೀವೇನು ಮಾಡಬೇಕು, ನಿಮ್ಮ ಡಾಕ್ಟ್ರಿಗೆ ಕೇಳಿ, ಸರ್ ನಾನು ಚಾಕ್ಲೇಟ್ ತಿನ್ಬೋದಾ ಅಂತ ಹೇಳಿ. ಅವರು ತಿನ್ಬೋದು ಅಂತಂದರೆ ಅವಾಗ ಒಂದು ಚಾಕ್ಲೇಟ್ ತಿನ್ನಿ, ಹಾಗೆ ಒಂದು ಸ್ವಲ್ಪ ಹೊತ್ತು ಎಕ್ಸಸೈಸ್ ಮಾಡಿ. ಆವಾಗ ನಿಮ್ಮ ಬೇಬಿ ಪೊಸಿಷನ್ ಚೇಂಜ್ ಮಾಡೋ ಸಾಧ್ಯತೆ ಇರುತ್ತೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.